जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्रुति अस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदर्शितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದದಲ್ಲಿ 5ನೇ ಅಧ್ಯಾಯ 22ನೇ ಶ್ಲೋಕ. ಕಾಲಾದ್ ಗುಣವ್ಯತಿಕರಾತ್ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷ ಅಧಿಷ್ಠಿತಾತ್ ಅಭೂತ್. ಹಾಗೆಂತ ಇದಾನೀಂ ತಸ್ಮಾನ್ ಮಹತ್ತತ್ವ ಸೃಷ್ಟಿಮಾಹ. ಹಿಂದೆ ಹೇಳಿದಂತೆ ಪರಮಾತ್ಮನ ಇಚ್ಛೆಯಿಂದ ಕಾಲ, ಕರ್ಮ, ಸ್ವಭಾವ, ಪ್ರಕೃತಿ ಇವುಗಳನ್ನೆಲ್ಲ ಪರಮಾತ್ಮ ಕಾರ್ಯಗತ ಆಗುವಂತೆ ಮಾಡಿದ. ಹಾಗೆ ಅಂತ ಅದರಿಂದ ಪ್ರಕೃತಿಯಲ್ಲಿ ವಿಕಾರ ಉಂಟಾಗಿ ಸೃಷ್ಟಿಯಾಯಿತು ಅಂತ. ಆರಂಭದಲ್ಲಿ ಆದದ್ದು ಪ್ರಕೃತಿಯ ವಿಕಾರದಿಂದ ಉಂಟಾದದ್ದು ಅಂದರೆ ಅದು ಮಹತ್ತತ್ವದ ಸೃಷ್ಟಿಯನ್ನ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಮಹತ್ತತ್ವಕ್ಕೆ ಅಭಿಮಾನಿಯಾದವರು ಬ್ರಹ್ಮದೇವರು, ಬ್ರಹ್ಮವಾಯುಗಳು ಅಂತ. ಆ ಮಹತ್ತತ್ವದ ಸೃಷ್ಟಿ ಇಲ್ಲಿ ಕಾಲಾದ್ ಗುಣವ್ಯತಿಕರಾತ್ ಪರಿಮಾಣ ಸ್ವಭಾವತಃ ಅಂತ ಇದೆ. ಅಂದರೆ ಪರಿಣಾಮ ಹೊಂದೋದು ಯಾವುದು ಹಾಗೆಂದರೆ ಪ್ರಕೃತಿ. ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ, ಪ್ರಕೃತೇಹೇ ಪರಿಮಾಣ ಸ್ವಭಾವತಃ ಹಾಗೆ ಅಂತ. ಕಾಲ, ಕರ್ಮ ಅದೆಲ್ಲವೂ ಕೂಡ ತಟಸ್ಥ, ಅಂದರೆ ಅದು ವಿಕಾರ ಹೊಂದೋದಿಲ್ಲ, ಅದು ನಿಮಿತ್ತ ಕಾರಣ ಅಷ್ಟೆ. ಪರಿಣಾಮ ಹೊಂದೋದು ಯಾವುದು? ಪ್ರಕೃತಿ ಹಾಗೆ ಅಂತ. ಅದು ಸ್ವರೂಪತಃ ಅದು ವಿಕಾರ ಹೊಂದತಕ್ಕದ್ದು, ಅದು ಸ್ವರೂಪನೇ ಹಾಗೆ. ಅದರಿಂದ ಏನು ಹೇಳಿದಂತೆ ಆಯಿತು ಅಂದರೆ, ಗುಣವ್ಯತಿಕರಾತ್ ಗುಣಾನಾಂ ಸತ್ವಾದೀನಾಂ ವ್ಯತಿಕರ ಅಂದ್ರೆ ವೈಷಮ್ಯ. ಸತ್ವಗುಣ, ರಜೋಗುಣ, ತಮೋಗುಣಗಳ ಒಂದು ವೈಷಮ್ಯದಿಂದ ಏನಾಯಿತು? ವೈಷಮ್ಯ ಅಂದರೆ ಅದು ಈಕ್ವಲ್ ಪ್ರಪೋರ್ಷನಲ್ಲಿ ಇರಲ್ಲ, ಹೆಚ್ಚು ಕಡಿಮೆ ಆಗೋದು ಅಂತ ಅರ್ಥ. ಈ ರೀತಿಯಾಗಿ ಪ್ರಕೃತಿಯಲ್ಲಿ ಉಂಟಾದ ವೈಷಮ್ಯ ಅದು ಹೆಚ್ಚು ಕಡಿಮೆ ಆದದ್ದು ಯಾಕೆ ಹಾಗೆಂದರೆ ಪರಮಾತ್ಮ ಪ್ರವೇಶ ಮಾಡಿ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಬಂದದ್ರಿಂದ ಪ್ರಕೃತಿಯಲ್ಲಿ ಈ ತರ ವಿಕಾರಗಳು ಉಂಟಾಗುತ್ತದೆ. ಆ ತರ ವ್ಯತಿಕರವಾಯಿತು. ಸತ್ವಾದಿಗಳ ವ್ಯತಿಕರದಿಂದ ಪ್ರಕೃತೇ ಸ್ವಾಭಾವಿಕವಾಗಿ ವಿಕಾರವನ್ನ ಹೊಂದುವ ಆ ಪ್ರಕೃತಿಯ ದೆಸೆಯಿಂದ ಕಾಲಾದೇಹೇ ನಿಮಿತ್ತತಾ ಸ್ವಭಾವ ಚ, ಮತ್ತು ಕಾಲ ಸ್ವಭಾವ ಕರ್ಮ ಅದರ ಒಂದು ಕಾರಣದಿಂದಲೂ ಕೂಡ ಕರ್ಮಣಃ ಚತುರ್ಮುಖ ಜನಕ ದೃಷ್ಟಾತ್, ಚತುರ್ಮುಖರನ್ನ ಹುಟ್ಟಿಸಬೇಕು ಹಾಗೆಂತ ಆ ಒಂದು ಪುಣ್ಯ ಇತ್ತು. ಕರ್ಮ ಅಂದ್ರೆ ಅದು ಯಾರ ಪುಣ್ಯ? ಬ್ರಹ್ಮದೇವರ ಪುಣ್ಯ. ಅಂದ್ರೆ ಮಹತ್ತತ್ವ ಅಂದ್ರೆ ಬ್ರಹ್ಮದೇವರ ಶರೀರ. ಅದರಿಂದ ಬ್ರಹ್ಮದೇವರ ಕರ್ಮ ಅಂದ್ರೆ ಏನರ್ಥ? ಬ್ರಹ್ಮದೇವರ
ಪುಣ್ಯ ಅಂತ. ಅವರು ಹನುಮಂತನಾಗಿ, ಹನುಮ ಭೀಮ ಮಧ್ವ ಅಂತೆಲ್ಲ ಹಿಂದೆ ವಾಯುದೇವರಾಗಿದ್ದು ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಆ ಒಂದು ಪುಣ್ಯದ ಪ್ರಭಾವದಿಂದ ಅರ್ಥ ಸೃಷ್ಟಿಯ ಕಾಲ ಬಂದಿತ್ತು, ಬ್ರಹ್ಮದೇವರ ಪುಣ್ಯ ಅದು ಪಕ್ವವಾಗಿತ್ತು. ಆ ಒಂದು ಕರ್ಮ, ಕಾಲ ಕರ್ಮ ಪ್ರಕೃತಿಯಲ್ಲಿ ವಿಕಾರ ಆಯಿತು, ಅದರಿಂದ ಮಹತ್ತತ್ವದ ಸೃಷ್ಟಿಯಾಯಿತು ಅಂತ. ಒಟ್ಟು ಮಹತ್ತತ್ವಸ್ಯ ಜನ್ಮ ಜನನಂ ಅಭವತ್ ಅಂತ ಒಟ್ಟು. ನಾನು ಅಚೇತನಸ್ಯ ಕಾಲಾದೇಹೇ ಸ್ವತಃ ಪ್ರವೃತ್ತಿ ಅನುಪಪತ್ತೇಹೇ ಕಥಂ ಜನಕತ್ವಂ. ಇಲ್ಲ, ಇಲ್ಲಿ ಅಚೇತನ ಅಂದರೆ ಜಡ, ಕಾಲ ಮುಂತಾದವುಗಳು ಅದೇನು ಕಾರಣ ಆಗ್ಲಿಕ್ಕೆ ಸಾಧ್ಯ? ಹಾಗೆ ಅಂದರೆ ಪುರುಷ ಇತಿ ಕಾಲಾದೀನಾಂ ಚತುರ್ಣಾಮಪಿ, ಕಾಲ, ಕರ್ಮ, ಸ್ವಭಾವ ಮತ್ತು ಪ್ರಕೃತಿ ಇದೆಲ್ಲವನ್ನು ಕೂಡ ಕಾಲಾದಿ ಸ್ವಭಾವಸ್ಯಾದಪಿ ಪೃಥಕ್, ಅದೆಲ್ಲದೂ ಕೂಡ ಪುರುಷ. ಪುರುಷ ಅಂದ್ರೆ ಪುರುಷ ಅಧಿಷ್ಠಿತ ಹಾಗೆ ಅಂತ, ಅಂದರೆ ಪರಮಾತ್ಮ ಒಳಗಿದ್ದು ಅದನ್ನ ಕಾರ್ಯೋನ್ಮುಖವಾಗಿ ಮಾಡಿದ್ದರಿಂದ ಅಂತ ಅರ್ಥ. ಅದರಿಂದ ಪರಮಾತ್ಮ ಒಳಗಿದ್ದು ಮಾಡಿಸಿದ್ರಿಂದ ಕಾಲ, ಕರ್ಮ, ಸ್ವಭಾವ, ಪ್ರಕೃತಿ. ಪ್ರಕೃತಿ ವಿಕಾರ ಹೊಂದಿತ್ತು, ಮಿಕ್ಕಿದ್ದೆಲ್ಲ ನಿಮಿತ್ತ ಆಯಿತು. ಅದರಿಂದ ಮಹತ್ತತ್ವದ ಜನನ ಆಯಿತು, ಮಹತ್ತತ್ವ ಹುಟ್ಟಿ ಬಂತು ಅಂತ ಅರ್ಥ. ಇನ್ನು ಮಹತಸ್ತು ವಿಕುರ್ವಾಣಾತ್ ರಜಸ್ಸತ್ವೋಪಭೃಮಿತ ತಮಃ ಪ್ರಧಾನ ಸ್ವಭವತ್ ದ್ರವ್ಯ ಜ್ಞಾನ ಕ್ರಿಯಾತ್ಮಕಃ. ಇನ್ನು ಮಹತ್ತತ್ವದಿಂದ ಅಹಂಕಾರ ತತ್ವ ಹೇಗೆ ಹುಟ್ಟಿತು ಅಂತ ಹೇಳ್ತಾರೆ. ಕಾಲ, ಕರ್ಮ, ಸ್ವಭಾವ ಅವುಗಳ ಜೊತೆಗೆ ಪ್ರಕೃತಿ ಸತ್ವಗುಣದಿಂದ ಕೂಡಿತ್ತು. ತದನಂತರ ರಜೋಗುಣದ ಅಭಿವೃದ್ಧಿ ಆಯಿತು. ಅಭಿವೃದ್ಧಿಯಾದಾಗ ಅಂದರೆ ಮಹತ್ತತ್ವದಲ್ಲಿ 3 ಗುಣವೂ ಇದೆ. ಸತ್ವಗುಣ, ರಜೋಗುಣ, ತಮೋಗುಣ 3 ಮಹತ್ತತ್ವದಲ್ಲೂ ಇದೆ. ಅದರಲ್ಲಿ ಮಹತ್ತತ್ವದಲ್ಲಿ ರಜೋಗುಣ ಅಭಿವೃದ್ಧಿಯಾಗಿ ಅದಕ್ಕಿಂತ ಹೆಚ್ಚಾಗಿ ತಮೋಗುಣ ಇರತಕ್ಕ ಅಹಂಕಾರ ತತ್ವ ಹುಟ್ಟಿತು ಹಾಗೆ ಅಂತ. ಅಂದರೆ ಎಲ್ಲದರಲ್ಲೂ 3 ಗುಣವೂ ಇದೆ. ಎಲ್ಲ ಹುಟ್ಟಿದ ಪದಾರ್ಥದಲ್ಲೂ ಪ್ರಕೃತಿಯ 3 ಗುಣಗಳು ಇದೆ, ಆದರೆ ವೈಷಮ್ಯ ಇದೆ. ಮಹತ್ತತ್ವದಲ್ಲಿ ರಜೋಗುಣ ಜಾಸ್ತಿ ಆದಾಗ ತಮೋಗುಣ ಭೂಯಿಷ್ಠವಾದ ಅಹಂಕಾರ ತತ್ವ ಹುಟ್ಟಿತು ಹಾಗೆಂತ. ಮತ್ತೆ ಅದರಿಂದ ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅದೆಲ್ಲ ಹುಟ್ಟೋದಕ್ಕೆ ಈ ಅಹಂಕಾರ ತತ್ವವೇ ಕಾರಣವಾಯಿತು ಅಂತ. ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಈ ಅಹಂಕಾರ ತತ್ವದಿಂದಲೇ ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇದೆಲ್ಲವೂ ಹುಟ್ಟುತ್ತದೆ ಅಂತ. ಮಹತ್ತತ್ವದಲ್ಲಿ ಇರತಕ್ಕ ಈ ತಮಸ್ಸು ನೋಡಿದ್ದೀವಿ, ಎಲ್ಲದರಲ್ಲೂ 3 ಗುಣವೂ ಇದೆ. ಮಹತ್ತತ್ವದಲ್ಲೂ ಕೂಡ ತಮಸ್ಸು ಇದೆ. ಆಗಿದ್ರೂ ಕೂಡ ಅದು ಸತ್ವಗುಣ ಕಾರ್ಯಕ್ಕೆ ವಿರೋಧಿ ಆಗೋದಿಲ್ಲ. ಯಾಕೆ ಹಾಗೆಂದ್ರೆ ಅಲ್ಲಿ ಸತ್ವಗುಣ ಜಾಸ್ತಿ ಇದೆ. ಸತ್ವಗುಣ ಜಾಸ್ತಿ ಯಾವುದರಲ್ಲೇ ಅಷ್ಟೇ, ಯಾವುದು ಪ್ರಪೋರ್ಷನ್ ಜಾಸ್ತಿ ಇರುತ್ತದೋ ಅದರದ್ದೇ ಡಾಮಿನೇಷನ್ ಇರುತ್ತದೆ. ಮಹತ್ತತ್ವದಲ್ಲಿ ಸತ್ವಗುಣದ ಡಾಮಿನೇಷನ್ ಜಾಸ್ತಿ ಇರೋದ್ರಿಂದ ಮಹತ್ತತ್ವದ ಕಾರ್ಯ ಅಷ್ಟು ಅನಿಸೋದಿಲ್ಲ ಹಾಗೆ. ಅಡಿಗೆಯಲ್ಲೂ ನೋಡಿ ಅಷ್ಟೇ, ಸಕ್ಕರೆ, ಉಪ್ಪು ಒಂದೇ ನೀರಲ್ಲಿ ಹಾಕಿದರೂ ಕೂಡ ಯಾವುದು ಜಾಸ್ತಿ ಯಾವ್ದು ಹಾಕಿರ್ತೀವಿ, ಸಿಹಿ ಜಾಸ್ತಿ ಹಾಕಿದ್ರೆ ಆ ನೀರು ಸಿಹಿಯಾಗಿರುತ್ತದೆ, ಉಪ್ಪು ಜಾಸ್ತಿ ಹಾಕಿದ್ರೆ ಉಪ್ಪಾಗಿರ್ತದೆ ಆ ನೀರು. ಅದೇ ತರ ಸತ್ವಗುಣ, ರಜೋಗುಣ, ತಮೋಗುಣ ಇದರಲ್ಲಿ ಸತ್ವಗುಣ ಡಾಮಿನೇಟ್ ಆಗಿರೋದ್ರಿಂದ ತಮೋಗುಣ ತಮ್ಮ ಕೆಲಸವನ್ನ ಮಾಡೋದಿಲ್ಲ ಅಂತ ಅರ್ಥ. ಆದರೆ ಅಹಂಕಾರ ತತ್ವದಲ್ಲಿ ತಮೋಗುಣ ಜಾಸ್ತಿ ಇದೆ. ಅದರಿಂದ ಸತ್ವಗುಣ ಕಾರ್ಯಗಳಿಗೆ ಕೆಲವೊಮ್ಮೆ ಅದು ವಿರುದ್ಧವಾಗಿ ಇರುತ್ತದೆ, ಅಡೆತಡೆ ಮಾಡುತ್ತದೆ ಹಾಗೆಂತ. ಅಹಂಕಾರ ತತ್ವ ಅಂದ್ರೆ ಅದು ರುದ್ರದೇವರ ಶರೀರ ಅಂತ. ಅದರಿಂದ ಮಹತ್ತತ್ವದಲ್ಲಿ ಹೆಚ್ಚು ರಜೋಗುಣ, ಸತ್ವಗುಣ ಇದೆ, ತಮೋಗುಣ ಭಾರಿ ಅಲ್ಪ ಇದೆ.
ಆದರೆ ಅಹಂಕಾರ ತತ್ವದಲ್ಲಿ ಅಲ್ಲೂ ಸತ್ವಗುಣ ಜಾಸ್ತಿ ಇದೆ, ಆದರೆ ತಮೋಗುಣ ಸ್ವಲ್ಪ ಜಾಸ್ತಿ ಇರುತ್ತದೆ ಮಹತ್ತತ್ವಕ್ಕಿಂತ. ಅದರಿಂದ ಕೆಲವೊಮ್ಮೆ ಸತ್ಕಾರ್ಯಗಳಿಗೆ ವಿರೋಧ ಬರುತ್ತದೆ. ಹಾಗೆ ಇಲ್ಲಿ ವಾಕ್ಯದಲ್ಲಿ ದ್ರವ್ಯ ಜ್ಞಾನ ಕ್ರಿಯಾತ್ಮಕ ಅಂತ ಹೇಳಿದ್ದಾರೆ. ಅದೇ ದ್ರವ್ಯ ಅಂದ್ರೆ ಪಂಚಭೂತಗಳು, ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯಗಳು, ಕ್ರಿಯಾ ಅಂದ್ರೆ ಕರ್ಮೇಂದ್ರಿಯಗಳು ಅಂತ ನಾವು ಹಿಂದೆ ಏನು ಹೇಳಿದೀವಿ ಅದನ್ನ ಇಟ್ಕೋಬೇಕು ಅಂತ. ದ್ರವ್ಯ ಅಂದ್ರೆ ಶರೀರ ಅಂತನೂ ಅರ್ಥ ಇದೆ. ಇಲ್ಲಿ ಪಂಚಭೂತಗಳನ್ನ ಇಟ್ಕೋಬೇಕು. ಯಾಕೆಂದ್ರೆ ಅಹಂಕಾರ ತತ್ವದಿಂದ ಹುಟ್ಟಿದ ದ್ರವ್ಯ ಅಂದ್ರೆ ಯಾವುದು? ಪಂಚಭೂತಗಳು. ಮತ್ತು ಜ್ಞಾನ ಕ್ರಿಯಾ ಅಂದ್ರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತ ಗರುಡ ಪುರಾಣದ ಮಾತಿನ ಆಧಾರದಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಭೂತಾನಿ ದ್ರವ್ಯನಾಮಾನಿ ಜ್ಞಾನಂ ಜ್ಞಾನೇಂದ್ರಿಯಾನಿ ಅಪಿ ಕ್ರಿಯಾ ಕರ್ಮೇಂದ್ರಿಯಾನ್ಯಾಹು ತನ್ಮೂಲತ್ವಾತ್ ಅಹಂ ತ್ರಿಧಾ ಇತಿ ಗಾರುಡೆ. ಹಾಗೆಂತ ಆಚಾರ್ಯರ ವಚನ ಇದೆ. ನೋಡಿ ಇಲ್ಲಿದೆ ನೋಡಿ. ಭೂತಾನಿ ದ್ರವ್ಯನಾಮಾನಿ, ಭೂತಗಳು, ದ್ರವ್ಯ ಅಂದ್ರೆ ಯಾವುದು? ಪಂಚಭೂತಗಳು ಅಂತ ಅರ್ಥ. ಜ್ಞಾನ ಅಂದ್ರೆ ಯಾವುದು? ಜ್ಞಾನೇಂದ್ರಿಯಾಣಿ. ಕ್ರಿಯಾ ಅಂದ್ರೆ ಯಾವುದು? ಕರ್ಮೇಂದ್ರಿಯಾಣಿ. ಹಾಗೆ ತನ್ಮೂಲತ್ವಾದ ಅಹಂ ತ್ರಿಧಾ ಹಾಗೆ ಅಂತ ಇತಿ ಗಾರುಡೆ. ತಾಮಸಾದಪಿ ಭೂತ ದೇಹೇ ವಿಕುರ್ವಾಣಾತ್ ಅಭೂನ್ನಭಃ ತಸ್ಯ ಮಾತ್ರ ಗುಣಶಬ್ದಃ ಲಿಂಗಂ ಯದ್ ದೃಶ್ಯಯೋಃ. ಅಹಂಕಾರದಲ್ಲಿ 3 ಪ್ರಭೇದ ಇದೆ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ಹಾಗೆ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ಹಾಗೆಂತ ಅಂದರೆ ಜ್ಞಾನ ಮತ್ತು ಕರ್ಮಗಳು ಇವೇ ಮೊದಲಾದ ಕಾರ್ಯಗಳಿಗೆ ಅದು ಕಾರಣವಾಗಿರುತ್ತದೆ. ಅಂದರೆ ವಿಶಿಷ್ಟವಾದ ಕಾರ್ಯಶಕ್ತಿ ಅದಾಗಿದೆ. ಅದರಿಂದ 10 ಇಂದ್ರಿಯಗಳ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಈ ಅಹಂಕಾರ ಸೃಷ್ಟಿ ಮಾಡುವುದು, ಈ ಅಹಂಕಾರ ತತ್ವದಿಂದ ಆಗುವುದರಿಂದ ಅದನ್ನು ವೈಕಾರಿಕ ಅಹಂಕಾರ ಅಂತ ಕರೀತಾರೆ. ವೈಕಾರಿಕ ಅಂದ್ರೆ ವಿಕಾರ ಉಳ್ಳದ್ದು ಅಂತ ಅರ್ಥ. ವಿಶೇಷವಾಗಿ ವಿಕಾರ ಆಗಿ ಜ್ಞಾನ ಮತ್ತು ಕರ್ಮಗಳನ್ನ ಹುಟ್ಟಿಸತಕ್ಕ 10 ಇಂದ್ರಿಯಾಭಿಮಾನಿ ದೇವತೆಗಳನ್ನ ಹುಟ್ಟಿಸ್ತಾ ಇದ್ದಾರೆ. ಆ ಅಹಂಕಾರ ತತ್ವದಿಂದ ಹುಟ್ಟುತ್ತಾರೆ. ಅದರಿಂದ ಅದಕ್ಕೆ ವೈಕಾರಿಕ ಅಹಂಕಾರ ತತ್ವ ಅಂತ. ಇನ್ನು 10 ಇಂದ್ರಿಯಗಳು ಅದು ಹುಟ್ಟಿ ಬರೋದು, ಅದು ತೈಜಸ ಅಹಂಕಾರ ಅಂತ. ಇನ್ನು ಪಂಚಭೂತಗಳು ಅವರಿಗೆ ಅಭಿಮಾನಿಯಾಗಿರತಕ್ಕವರು, ಅವುಗಳಿಗೆ ಜ್ಞಾನವನ್ನು ಹುಟ್ಟಿಸುವ ಸಾಮರ್ಥ್ಯವೋ ಯಾವುದು ಪ್ರಕಾಶವಾಗಿರತಕ್ಕದ್ದು ಯಾವುದು ಇರೋದಿಲ್ಲ. ಅದರಿಂದ ಪಂಚಭೂತಾಭಿಮಾನಿಗಳು ಅವರು ಅಹಂಕಾರ ಅಂದರೆ ತಾಮಸ ಅಹಂಕಾರದಿಂದ ಹುಟ್ಟಿ ಬಂದರು ಅಂತ ಪದ್ಮಪುರಾಣದಲ್ಲಿ ಒಂದು ಮಾತು ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ ಸೋಹಂಕಾರ ಇತಿ ಪ್ರೋಕ್ತೋ ವಿಕುರ್ವನ್ ಸಮಭೂತ್ರಿಧ ವೈಕಾರಿಕ ತೈಜಸಶ್ಚ ತಾಮಸಶ್ಚ ಇತಿ ಯದ್ಭಿದ ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ರೀತಿ ಪ್ರಭೋ. ಹಾಗೆ 24ನೇ ಶ್ಲೋಕ. ಈ ರೀತಿ ಅಹಂಕಾರ ತತ್ವದಲ್ಲಿ 3 ಇದೆ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ 3 ವಿಭಾಗ ಇದೆ. ಈ ಅಹಂಕಾರ ತತ್ವ ರುದ್ರದೇವರಿಗೆ ಶರೀರವಾಗಿ ಇರತಕ್ಕದ್ದು. ಅದಕ್ಕೆ ಪಂಚಭೂತಗಳನ್ನ ಸೃಷ್ಟಿ ಮಾಡುವ ಶಕ್ತಿ ಅದರಲ್ಲಿ ಇದೆ ಹಾಗೆ ಅಂತ. ಮತ್ತು ದ್ರವ್ಯಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತನೂ ಅದನ್ನು ಕರೆಯೋದುಂಟು. ಕರ್ಮೇಂದ್ರಿಯಗಳನ್ನು ಹುಟ್ಟಿಸುವ ಶಕ್ತಿ ಅದಕ್ಕೆ ಇರೋದರಿಂದ
ಪಂಚಭೂತಗಳನ್ನ ಹುಟ್ಟಿಸುವ ಶಕ್ತಿ ಇರೋದ್ರಿಂದ ದ್ರವ್ಯ ಶಕ್ತಿ, ಕರ್ಮೇಂದ್ರಿಯಗಳನ್ನ ಹುಟ್ಟಿಸುವ ಶಕ್ತಿ ಇರೋದ್ರಿಂದ ಕ್ರಿಯಾಶಕ್ತಿ, ಜ್ಞಾನೇಂದ್ರಿಯಗಳನ್ನ ಹುಟ್ಟಿಸುವ ಶಕ್ತಿ ಇರೋದ್ರಿಂದ ಜ್ಞಾನಶಕ್ತಿ ಅಂತ ಅದನ್ನು ಕರೆಯೋದುಂಟು. ವೈಕಾರಿಕ ಅಹಂಕಾರ, ತೇಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಅದನ್ನೇ ಈ ಪದ್ಮಪುರಾಣ ಮತ್ತು ಸ್ಕಂದ ಪುರಾಣ ವಾಕ್ಯಗಳನ್ನೆಲ್ಲ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ತಾಮಸಾದಪಿ ಭೂತ ದೇಹೇ ವಿಕುರ್ವಾಣಾತ ಭೂನ್ನಭಃ ಅಂತ ಆ ಶ್ಲೋಕ ಆಗಲೇ ಬರೋದು. ತಸ್ಯ ಮಾತ್ರ ಗುಣಶಬ್ದೋ ಲಿಂಗಂ ಯದ್ ದ್ರಷ್ಟೃದೃಶ್ಯಯೋ. ಈ ಪಂಚಭೂತಗಳ ಉತ್ಪತ್ತಿಗೆ ಕಾರಣವಾದ ತಾಮಸ ಅಹಂಕಾರ, ಅದರ ಪರಿಣಾಮದಿಂದ ಮೊದಲು ಶಬ್ದದ ಗುಣ ಮತ್ತು ಆಕಾಶ ಎರಡು ಹುಟ್ಟಿತು. ಪಂಚಭೂತಗಳಲ್ಲಿ ಮೊದಲು ಹುಟ್ಟಿದ್ದು ಆಕಾಶ. ಆಕಾಶದ ಗುಣ ಏನು? ಶಬ್ದ. ಹಾಗೆ ಇದನ್ನ ತನ್ಮಾತ್ರ ಅಂತ ಕರಿತೀವಿ. ಈ ಶಬ್ದ ತನ್ಮಾತ್ರೆಯಿಂದ ಪರಮಾತ್ಮ ಆಕಾಶವನ್ನು ಸೃಷ್ಟಿ ಮಾಡಿದ ಅಂತ ಇದೆ. ಈ ಶಬ್ದವೇ ಪರಮಾತ್ಮನನ್ನು ತಿಳಿಸಿಕೊಡತಕ್ಕದ್ದು. ವೇದಗಳು, ಶಬ್ದಗಳು, ವಾಕ್ಯಗಳು, ಪುರಾಣಗಳು ಹಾಗೆಂತಲ್ಲ, ಇದೆಲ್ಲ ಶಬ್ದಗಳೇ. ಪರಮಾತ್ಮನನ್ನು ತಿಳಿಸಿಕೊಡುತ್ತದೆ, ಜಗತ್ತಿನ ಬಗ್ಗೆಯೂ ತಿಳಿಸಿಕೊಡುತ್ತದೆ. ಹಾಗೆಂತ ಸ್ವರ ವ್ಯಂಜನ ಅಂತಲ್ಲ ನಾವೇನು ನೋಡ್ತೀವಿ, ಅದೆಲ್ಲ ಅದರದ್ದೇ. ಈ ರೀತಿಯಾಗಿ ಶಬ್ದಗುಣ ಅದು ಆಕಾಶದಲ್ಲಿ ಇದೆ. ಹಾಗೆ ಅಂತ ಇದೇ ಬೇರೆ ಉಳಿದ ಗುಣಗಳಿಗೆ ಮೂಲವಾಗಿ ಇರತಕ್ಕದ್ದು ಅಂತ. ಬೇರೆ ಮೂರು ಗುಣಗಳು, ಒಂದು ಬೇರೆ 4 ಗುಣಗಳು ಇದಲ್ವಾ, ಸ್ಪರ್ಶ ಮುಂತಾದ ಗುಣಗಳು ಅದಕ್ಕೆ ಮೂಲ ಕಾರಣವಾಗಿ ಇರುತ್ತದೆ. ಹಾಗೆಂತ ಈ ರೀತಿಯಾಗಿ ತಾಮಸ ಅಹಂಕಾರದಿಂದ ಮೊದಲು ಬಂದದ್ದು ಆಕಾಶ ಮತ್ತು ಆಕಾಶದ ಗುಣವಾದ ಶಬ್ದ. ಹಾಗೆ ಅಂತ ನಭಸೋತ ವಿಕುರ್ವಾಣಾತ್ ಅಭೂತ್ ಸ್ಪರ್ಶ ಗುಣೋ ನಿಲಃ ಪರಾನ್ವಯ ಶಬ್ದಾಂಶ್ಚ ಪ್ರಾಣವೋಜ ಸಹೋಬಲಂ. ಇನ್ನು ಕಾಲ, ಕರ್ಮ, ಸ್ವಭಾವ ಇವುಗಳಿಂದ ಪ್ರಕೃತಿ ವಿಕಾರವನ್ನು ಹೊಂದಿ ಆ ಆಕಾಶದಿಂದ ವಾಯು ಹುಟ್ಟುತ್ತದೆ. ಆ ವಾಯುವಿನಲ್ಲಿ ಆ ಆಕಾಶದ ಗುಣವೂ ಸೇರಿ ಇರುತ್ತದೆ. ಈ ವಾಯು ತತ್ವ ಸ್ವಾಭಾವಿಕ ಗುಣಗಳು ಯಾವುದು? ಆಕಾಶದ ಗುಣ ನಾವು ಶಬ್ದ ಅಂತ ನೋಡಿದ್ದೀವಿ. ಈ ವಾಯು ಏನ್ ಮಾಡುತ್ತದೆ? ಪ್ರಾಣ, ಓಜಸ್ಸು, ಸಹಸ್ಸು, ಬಲ ಹಾಗೆ ಅಂತೆಲ್ಲ ಹೇಳ್ತಾರೆ. ಆ ಗುಣಗಳೆಲ್ಲ ಅದರಲ್ಲಿ ಇರ್ತದೆ ಅಂತ ಅರ್ಥ. ಅಂದರೆ ಪ್ರಾಣ ಅಂದ್ರೆ ಏನು? ಪ್ರಾಣ ಅಂದ್ರೆ ಚೇಷ್ಟೆ ಮಾಡೋದು. ಮೂವ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಆ ಚೇಷ್ಟೆಗಳನ್ನು ಮಾಡೋದಕ್ಕೆ ಪ್ರಾಣ ಬೇಕು. ಇನ್ನು ಓಜಸ್ ಅಂದ್ರೆ ಇನ್ನೊಬ್ಬರನ್ನ ಗೆಲ್ಲುವ ಶಕ್ತಿ, ಅದನ್ನು ಓಜಸ್ ಅಂತ ಕರೀತಾರೆ. ಅದು ವಾಯುವಿನಲ್ಲಿ ಇದೆ. ಇನ್ನು ಸಹಸ್ಸು ಬೇರೆಯವರಿಂದ ಸೋತು ಹೋಗದೇ ಇರೋದು. ನಾವು ಬೇರೆಯವರನ್ನ ಗೆಲ್ಲೋದು, ಬೇರೆಯವರಿಂದ ಸೋತು ಹೋಗದೇ ಇರೋದನ್ನ ಸಹಸ್ ಅಂತ ಕರೀತಾರೆ. ಓಜಸ್ ಸಹೋ ಬಲಂ ಹಾಗೆ ಅಂತ ಹೇಳ್ತಾರೆ ನೋಡಿ. ಪ್ರತಿಯೊಂದು ಪದಕ್ಕೂ ಅರ್ಥ ಹೇಳ್ತಾ ಇದ್ದಾರೆ. ಇನ್ನು ತಾನೇನು ಇಚ್ಛೆ ಪಡ್ತಾನೆ ಅದನ್ನ ಸಾಧಿಸುವ ಸಾಮರ್ಥ್ಯ, ಅದನ್ನ ಬಲ ಅಂತ ಕರೀತಾರೆ. ಈ ರೀತಿಯಾಗಿ ಮಹಾಭಾರತದಲ್ಲಿ ವಿಶೇಷ ಅರ್ಥ ಹೇಳಿದ್ದಾರೆ. ಪ್ರಾಣ ಅಂದ್ರೆ ಏನು, ಓಜಃ ಅಂದ್ರೆ ಏನು, ಸಹ ಅಂದ್ರೆ ಏನು, ಬಲಂ ಅಂದ್ರೆ ಏನು, ಹಾಗೆ. ಒಟ್ಟು ಈ ವಾಯುವಿನಲ್ಲಿ ಸ್ಪರ್ಶ ಗುಣ, ಪಂಚ ತನ್ಮಾತ್ರೆಯಲ್ಲಿ ಸ್ಪರ್ಶ ಎನ್ನತಕ್ಕ ಗುಣ ಇದರಲ್ಲಿ ಇದೆ ಅಂತ ತಿಳ್ಕೋಬೇಕು.
ಪಂಚಭೂತಗಳಲ್ಲಿ ಎರಡಾಯಿತು, ಆಕಾಶ ಮತ್ತು ವಾಯು. ತಾಮಸ ಅಹಂಕಾರದಿಂದ ಆಕಾಶ, ಆಕಾಶದಿಂದ ವಾಯು ಹುಟ್ಟಿತ್ತು. ಹಾಗೆ ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ಉದಪದ್ಯದ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್. ಇನ್ನು ವಾಯು ಅದು ಕಾಲ, ಕರ್ಮ, ಸ್ವಭಾವ ಇವುಗಳಿಂದ ವಿಕಾರವನ್ನು ಹೊಂದಿ, ವೈಷಮ್ಯವನ್ನು ಹೊಂದಿ ತೇಜಸ್ಸನ್ನು ಉತ್ಪಾದನೆ ಮಾಡಿತ್ತು. ಆ ತೇಜಸ್ಸಿನಲ್ಲಿ ರೂಪ ಎನ್ನತಕ್ಕ ಗುಣ ಇದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ತೇಜಸ್ಸು ರೂಪ ಇದೆ ಅಂದರೆ ಅದ್ರ ಜೊತೆಗೆ ಮೇಲೆ ಹೇಳಿದ್ದು ಯಾವುದು? ಆಕಾಶ ತತ್ವದ ಗುಣ ಶಬ್ದವೂ ಇದೆ, ವಾಯು ತತ್ವದ ಗುಣ ಅಂದರೆ ಸ್ಪರ್ಶ, ಅದೂ ಕೂಡ ಅಗ್ನಿಯಲ್ಲಿ ಇದೆ ಅಂತ ತಿಳ್ಕೋಬೇಕು. ಈ ರೀತಿಯಾಗಿ ತೇಜಸ್ ಅಂದ್ರೆ ಅಗ್ನಿ ಹುಟ್ಟಿತ್ತು. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ. ಇನ್ನು ತೇಜಸಸ್ತು ವಿಕುರ್ವಾಣಾತ್ ಆಸೀತ್ ಅಂಭೋರಸಾತ್ಮಕಂ ರೂಪವತ್ ಸ್ಪರ್ಶವತ್ ಚಾಂಭೋ ಘೋಷವಚ್ಚ ತದನ್ಮಯಾತ್. ಇನ್ನು ಕಾಲಕರ್ಮ ಸ್ವಭಾವ ವಿಕಾರದಿಂದ ಅಗ್ನಿತತ್ವದಿಂದ ಅಪ್ಪು ಅಂದರೆ ನೀರು ಹುಟ್ಟಿತ್ತು. ಆ ನೀರಿನ ಗುಣ ಏನು? ರಸ ಅಂತ ಕರೀತಾರೆ. ಆ ಅಪ್ಪಿನಲ್ಲಿ ಏನಿದೆ? ಶಬ್ದ, ಎಲ್ಲ ಗುಣವೂ, ಹಿಂದೆ ಹೇಳಿದ ಎಲ್ಲ ಗುಣವೂ ಇದೆ. ಅಂದರೆ ರೂಪ, ಸ್ಪರ್ಶ, ಶಬ್ದ ಇದೆಲ್ಲವೂ ಗುಣವೂ ಕೂಡ ಅಗ್ನಿಯಲ್ಲಿ ಇದೆ ಅಂತ ತಿಳ್ಕೋಬೇಕು. ವಿಶೇಷಸ್ತು ವಿಕುರ್ವಾಣಾತ್ ಅಂಬಸೋ ಗಂಧವಾನಭೂತ್ ಪರಾನ್ವಯಾತ್ ರಸಸ್ಪರ್ಶ ರೂಪ ಶಬ್ದ ಗುಣಾನ್ವಿತಃ. ಇನ್ನು ಕಾಲ, ಕರ್ಮ, ಸ್ವಭಾವ ಇದ್ದ ವಿಕಾರದಿಂದ ನೀರಿನಿಂದ ಪೃಥಿವಿ ಹುಟ್ಟಿತ್ತು. ಆ ಪೃಥಿವಿಯ ಗುಣ ಗಂಧ ಅಂದರೆ ವಾಸನೆ ಅಂತ ಹೇಳ್ತಾರೆ. ಪೃಥಿವಿಯ ಗುಣ ಅದು ವಾಸನೆ ಅಂತ. ಅದು ಸುಗಂಧ ಇರ್ಬೋದು, ದುರ್ಗಂಧ ಇರ್ಬೋದು, ಎರಡು ಪೃಥ್ವಿಗಿದೆ ಗುಣ ಹಾಗೆ ಅಂತ. ಅದರಲ್ಲಿ ಉಳಿದ ಹಿಂದೆ ಹೇಳಿದ 4 ತತ್ವಗಳ, ಪಂಚಭೂತಗಳ ಗುಣವೂ ಇದೆ. ಅಂದರೆ ರೂಪ, ಸ್ಪರ್ಶ, ಗಂಧ, ರಸ ಇದೆಲ್ಲವೂ ಇದೆ ಅಂತ ತಿಳ್ಕೋಬೇಕು. ಅದರಿಂದ ಮೊದಲು ಹುಟ್ಟಿದ್ದು ಆ ತನ್ಮಾತ್ರೆಗಳು. ಆ ತನ್ಮಾತ್ರೆಗಳಿಂದ ಆ ಪಂಚಭೂತಗಳು ಹುಟ್ಟಿತ್ತು ಅಂತ ತಿಳ್ಕೋಬೇಕು. ಇನ್ನು ವೈಕಾರಿಕ, ಇದು ತಾಮಸ ಅಹಂಕಾರದಿಂದ ಬಂದ ಪಂಚಭೂತಗಳ ಸೃಷ್ಟಿ. ಇನ್ನು ವೈಕಾರಿಕ ಅಹಂಕಾರ ತತ್ವದ ವಿಚಾರ ಹೇಳ್ತಾ ಇದ್ದಾರೆ. ಅಲ್ಲಿ ಮನಸ್ಸು ಮತ್ತು 10 ಇಂದ್ರಿಯಗಳು ಉತ್ಪನ್ನವಾದವು ಅಂತ. ವೈಕಾರಿಕಾನ್ ಮನೋಜಜ್ಞೆ ದೇವಾ ವೈಕಾರಿಕಾದಶ ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ನೀಂದ್ರೋಪೇಂದ್ರ ಮಿತ್ರಕಾಹ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಆ ವೈಕಾರಿಕ ಅಹಂಕಾರ ತತ್ವದಿಂದ, ಅದರ ಸಾತ್ವಿಕ ಭಾಗದಿಂದ ಅಂತಃಕರಣ ಎನ್ನತಕ್ಕ ಮನಸ್ಸು ಸೃಷ್ಟವಾಯಿತು ಹಾಗೆಂತ. ಇನ್ನು ಇಂದ್ರಿಯಾಭಿಮಾನಿ ದೇವತೆಗಳು ಅವರು ವೈಕಾರಿಕ ಅಹಂಕಾರ ತತ್ವದಿಂದ ಹುಟ್ಟಿದರು. ಅವರು ಆ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ಇರ್ತಾರೆ. ಆ 10 ಇಂದ್ರಿಯಗಳು ಹುಟ್ಟಿದವು ಅಂತ. ಯಾವುದದು? ಶ್ರೋತ್ರ, ಸ್ಪರ್ಶ, ಚಕ್ಷುಸ್, ಜಿಹ್ವ ಮತ್ತು ಘ್ರಾಣ ಅಂತ 5 ಜ್ಞಾನೇಂದ್ರಿಯಗಳು. ವಾಕ್ಪಾಣಿ, ಪಾದ, ಪಾಯು, ಉಪಸ್ಥ ಹಾಗೆ ಅಂತ 5 ಕರ್ಮೇಂದ್ರಿಯಗಳು. ಒಟ್ಟು 10 ಇಂದ್ರಿಯಗಳು. ಇದು ವೈಕಾರಿಕ ಅಹಂಕಾರ ತತ್ವದಿಂದ ಹುಟ್ಟಿದವು ಹಾಗೆ. ಇನ್ನು
ತೈಜಸಾತ್ತು ವಿಕುರ್ವಾಣಾತ್ ಇಂದ್ರಿಯಾನಿ ದಶಾಭವನ್. ಸಾರಿ, ವೈಕಾರಿಕದಿಂದ ಆ ದೇವತೆಗಳೇ ಹುಟ್ಟಿದ್ರು, ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿದ್ರು. 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಅಂತ ಏನು ಹೇಳಿದ್ದೀವಿ, ಅದರ ದೇವತೆಗಳು ಅಂದ್ರೆ ಯಾರದು? ವಾಯು, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ, ಇಂದ್ರ, ಜಯಂತ ಅಂತ ಪಾದಕ್ಕೆ ಅಭಿಮಾನಿ, ಮಿತ್ರ, ದಕ್ಷ ಪ್ರಜೇಶ್ವರ ಅಂತ 10 ದೇವತೆಗಳು. ಇವರು ವೈಕಾರಿಕ ಅಹಂಕಾರದಿಂದ ಹುಟ್ಟಿದರು ಮತ್ತು ಮನಸ್ಸು ಹುಟ್ಟಿತ್ತು. ಇನ್ನು ತೈಜಸಾತ್ ಅಂತ ಮುಂದೆ ಹೇಳ್ತಾರೆ. ತೈಜಸಾತ್ತು ವಿಕುರ್ವಾಣಾತ್ ಇಂದ್ರಿಯಾನಿ ದಶಾಭವನ್. ತೈಜಸ ಅಹಂಕಾರದಿಂದ 10 ಇಂದ್ರಿಯಗಳು ಹುಟ್ಟಿದವು. ಹಾಗೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಬುದ್ಧಿ, ಪ್ರಾಣಸ್ತು ತೈಜಸಃ. ಹಾಗೆ ಅಂತ ಜ್ಞಾನವನ್ನು ಕೊಡುವ ಶಕ್ತಿ ಉಳ್ಳದ್ದು ಜ್ಞಾನೇಂದ್ರಿಯಗಳು, ಕ್ರಿಯೆಗಳನ್ನ ಮಾಡಿಸುವ ಶಕ್ತಿ ಉಳ್ಳದ್ದು ಕರ್ಮೇಂದ್ರಿಯಗಳು. ಹಾಗೆ ಅಂತ ಇದೆಲ್ಲವೂ ಜಡಭೂತವಾದದ್ದು. ಮತ್ತು ಜಡವಾದ ಈ 10 ಇಂದ್ರಿಯಗಳಿಗೂ ಕೂಡ ಜ್ಞಾನವನ್ನ ಕೊಡತಕ್ಕ ಶಕ್ತಿ ಅದು ಬುದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ಅಭಿಮಾನಿಯಾದವರು ಉಮಾ. ಹಾಗೆ ಅಂತ ಮತ್ತು ಈ ಕರ್ಮಗಳನ್ನ ಮಾಡೋದಕ್ಕೆ ಶಕ್ತಿಯನ್ನ ಕೊಡುವವರು ಅಹಂಕಾರಿಕ ಪ್ರಾಣ ಅಂತನೂ ಅವರನ್ನು ಕೂಡ, ಅಂದರೆ ಉಮಾದೇವಿ ಮತ್ತು ಅಹಂಕಾರಿಕ ಪ್ರಾಣರನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಒಟ್ಟು. ನೋಡಿ, ಬುದ್ಧಿ ಇದ್ರೆ ಮಾತ್ರ ಇಂದ್ರಿಯಗಳಿಂದ ಜ್ಞಾನ ಬರಲಿಕ್ಕೆ ಸಾಧ್ಯ. ಅದರಿಂದ ಬುದ್ಧಿಗೆ ಅಭಿಮಾನಿಯಾದವರು ಉಮಾದೇವಿ. ಹಾಗೆ ಅಂತ ಮತ್ತು ಉಮಾದೇವಿ ಇದ್ದಾರಂದ್ರೆ ಸರಸ್ವತಿಯನ್ನು ಇಟ್ಕೋಬೇಕು ಮತ್ತು ಮುಖ್ಯ ಪ್ರಾಣದೇವರನ್ನು ಇಟ್ಕೋಬೇಕು. ಹಾಗೆ ಅಂತ ಶ್ರೋತ್ರ ತ್ವಗ್ ಘ್ರಾಣ ದೃಗ್ ಜಿಹ್ವಾ ವಾಗ್ದೋರ್ಮೇಢ್ರಾಂಘ್ರಿಪಾಯವಃ ಯಯೇತೆ ಅಸಂಗತಾ ಭಾವಾಃ ಭೂತೇಂದ್ರಿಯ ಮನೋಗುಣಾಃ ಯದಾಯತನ ನಿರ್ಮಾಣೇ ನ ಶೇಕುರ್ ಬ್ರಹ್ಮವಿತ್ತಮ. ಆ ಇಂದ್ರಿಯಗಳಿಗೆ ಏನೇನು 10 ಇಂದ್ರಿಯಗಳು ಹುಟ್ಟಿದವು ತೈಜಸ ಅಹಂಕಾರದಿಂದ ಅಂತ ನಾವು ನೋಡಿದ್ದೀವಿ. ಅದಕ್ಕೇನು ಹೆಸರು? ಹಾಗೆ ಅಂದ್ರೆ ಶ್ರೋತ್ರ. ಶ್ರೋತ್ರ ಅಂದ್ರೆ ಕಿವಿ. ತ್ವಕ್ ಅಂದ್ರೆ ಚರ್ಮದಲ್ಲಿ ಇರತಕ್ಕ ತ್ವಗೀಂದ್ರಿಯ. ಘ್ರಾಣ ಮೂಗುನಲ್ಲಿ ಇರತಕ್ಕ ಘ್ರಾಣೇಂದ್ರಿಯ. ಇನ್ನು ಕಣ್ಣಿನಲ್ಲಿ ಇರತಕ್ಕ ಚಕ್ಷುರಿಂದ್ರಿಯ. ನಾಲಿಗೆಯಲ್ಲಿ ಇರತಕ್ಕ ಜಿಹ್ವೇಂದ್ರಿಯ ಅಂತ. ಇದು 5 ಇಂದ್ರಿಯಗಳು. ಇದು ಒಂದು ಪದಾರ್ಥದ ಜ್ಞಾನವನ್ನ ಜೀವನಿಗೆ ಉಂಟು ಮಾಡುತ್ತದೆ. ಅದರಿಂದ ಇವುಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಅದೇ ರೀತಿಯಾಗಿ ವಾಗೀಂದ್ರಿಯ, ಅದು ಮಾತನಾಡೋದಕ್ಕೆ ಬೇಕು. ಇನ್ನು ಪಾಣಿ. ಪಾಣಿ ಅಂದ್ರೆ ಕೈ. ಪಾದ ಅಂದ್ರೆ ಕಾಲು. ಮತ್ತು ಪಾಯು ಹಾಗೆಂದ್ರೆ ಮಲ ವಿಸರ್ಜನೆ ಮಾಡುವ ಇಂದ್ರಿಯ. ಉಪಸ್ಥ ಹಾಗೆಂದ್ರೆ ಜನನೇಂದ್ರಿಯ. ಹಾಗೆ ಈ ರೀತಿಯಾಗಿ 5 ಕರ್ಮೇಂದ್ರಿಯಗಳು ಜೀವನನ್ನ ಕ್ರಿಯೆಗಳಲ್ಲಿ ತೊಡಗಿಸುವುದರಿಂದ ಇದನ್ನ ಕರ್ಮೇಂದ್ರಿಯಗಳು ಅಂತ ಕರೀತಾರೆ. ಇದೆಲ್ಲವೂ ಕೂಡ ಬ್ರಹ್ಮಾಂಡದ ಹೊರಗೆ ಆದ ಸೃಷ್ಟಿ. ಇನ್ನು ಬ್ರಹ್ಮಾಂಡದ ಸೃಷ್ಟಿ ಆಗಲಿಲ್ಲ. ಬ್ರಹ್ಮಾಂಡ ಹುಟ್ಟೋದಕ್ಕೆ ಮುಂಚೆನೆ 24 ತತ್ವಗಳ ಸೃಷ್ಟಿ ಅಂತ. ಈ ರೀತಿಯಾಗಿ ಸೃಷ್ಟಿಸಲ್ಪಟ್ಟ ಭೂತಗಳು, ಇಂದ್ರಿಯಗಳು ಅಂದ್ರೆ ಪಂಚಭೂತಗಳು, 10 ಇಂದ್ರಿಯಗಳು, ತೈಜಸ ಬುದ್ಧಿ, ಪ್ರಾಣ, ಮನಸ್ಸು, ಸತ್ವರಜಸ್ಸು, ತಮೋ ಗುಣಗಳು, ಶಬ್ದ ಮುಂತಾದ ತನ್ಮಾತ್ರೆಗಳು, ಮಹತ್ತತ್ವ ಮತ್ತು ಅಹಂಕಾರ ತತ್ವಗಳು, ಇದೆಲ್ಲವೂ ಕೂಡ ಬಿಡಿ ಬಿಡಿಯಾಗಿ ಸೃಷ್ಟವಾಯಿತು. ಆದರೆ ಏನಾಯಿತು? ಇದೆಲ್ಲ ಒಟ್ಟು ಸೇರಿ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡೋದಕ್ಕೆ ನಶೇಕುರ್ ಬ್ರಹ್ಮವಿತ್ತಮ ಯದಾಯತನ ನಿರ್ಮಾಣೇ ನಶೇಕುಹು ಭೂತ ಇಂದ್ರಿಯ ಮನೋಗುಣ. ಪಂಚಭೂತಗಳು, 10 ಇಂದ್ರಿಯಗಳು, ಮನಸ್ಸು, ಅವುಗಳ ಗುಣಗಳು ಅಂದ್ರೆ ಪಂಚ ತನ್ಮಾತ್ರೆಗಳು, ಇದು ಯಾವುದೂ ಕೂಡ ಅಸಂಗತ ಅಂದ್ರೆ ಒಂದಕ್ಕೊಂದು ಸಂಘ ಇಲ್ಲದೇ ಇದೆ. ಅದರಿಂದ ಏನಾಯ್ತು? ಈಗ ನೋಡಿ,
ಮನೆ ಕಟ್ಟಬೇಕಂದ್ರೆ ಸಿಮೆಂಟು, ನೀರು, ಕಲ್ಲು ಬಿಡಿ 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 ಇದ್ರೆ ಮನೆ ಕಟ್ಟಲಿಕ್ಕೆ ಆಗ್ತದಾ? ಅದೆಲ್ಲ ಸೇರಬೇಕು, ಕಾಂಕ್ರೀಟ್ ಮಾಡಬೇಕು, ಹಾಗನೇ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದೆ. ಕಾಂಕ್ರೀಟ್ ಇದ್ರೂ ಕೂಡ ಇಟ್ಟಿಗೆ ಅದೆಲ್ಲ ಸೇರಿಸ್ಬೇಕು, ಸಿಮೆಂಟು ಎಲ್ಲ ಸೇರಿಸಿದರೆ ಮಾತ್ರ ಮನೆ ಹೇಗೆ ನಿರ್ಮಾಣವಾಗ್ತದೋ ಅದೇ ತರ 24 ತತ್ವಗಳು ಇದ್ರೂ ಕೂಡ, ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದ್ರೂ ಕೂಡ ಇದು ಯಾವುದೂ ಕೂಡ ಬ್ರಹ್ಮಾಂಡ ನಿರ್ಮಾಣ ಮಾಡಲಿಕ್ಕೆ ಸಾಮರ್ಥ್ಯವನ್ನ ಹೊಂದಿಲ್ಲ ಹಾಗೆಂತ ಹೇಳ್ತಾರೆ. ತದಾ ಸಂಹತ್ಯ ಚಾನ್ಯೋನ್ಯಂ ಭಗವತ್ ಶಕ್ತಿ ಚೋದಿತಾ ಸದಸತ್ವಂ ಉಪಾದಾಯ ನೋಭಯಂ ಸಸೃಜುರ್ಹ್ಯದಃ. ಆಗ ತತ್ವಾಭಿಮಾನಿ ದೇವತೆಗಳೆಲ್ಲ ಏನ್ ಮಾಡಿದ್ರು, ಸೇರಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಅವರಿಂದ ಆ ಸ್ತೋತ್ರದಿಂದ ಪ್ರಸನ್ನನಾದ ಪರಮಾತ್ಮ ಶ್ರೀಹರಿ ತನ್ನ ಚೇಷ್ಟಕ ರೂಪ ಅಂದ್ರೆ ಶಕ್ತಿಯನ್ನು ಕೊಡತಕ್ಕ ರೂಪವನ್ನ ಆ ತತ್ವಗಳಲ್ಲಿ ಮತ್ತೆ ಪ್ರವೇಶ ಮಾಡಿಸಿ. ನೋಡಿ, ಮೊದಲು ಪ್ರಕೃತಿಯಲ್ಲಿ ಪ್ರವೇಶ ಮಾಡಿ ಕಾಲ, ಕರ್ಮ, ಸ್ವಭಾವ, ಪ್ರಕೃತಿ ಇದರಲ್ಲಿ ಪ್ರವೇಶ ಮಾಡಿ 24 ತತ್ವಗಳನ್ನ ಹುಟ್ಟುವಂತೆ ಮಾಡಿದ. ಅಂದ್ರೆ ಮಹತ್ತತ್ವದಿಂದ ಪ್ರಾರಂಭ ಮಾಡಿ 23 ತತ್ವಗಳು ಅಂತ. ಇದಾದ ಮೇಲೆ ಆ ತತ್ವಗಳು ಸೇರಿ ಬ್ರಹ್ಮಾಂಡ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಆ 24 ತತ್ವಗಳಲ್ಲೂ ಮತ್ತೆ ಪರಮಾತ್ಮ ಪ್ರವೇಶ ಮಾಡಿದ ಹಾಗೆಂತ ಮಾಡಿ ಅವುಗಳ ಶಕ್ತಿಯನ್ನ ಪ್ರಚೋದನೆ ಮಾಡಿದ ಹಾಗೆಂತ. ಶ್ರೀ ಹರಿಯಿಂದ ಪ್ರಚೋದಿಸಲ್ಪಟ್ಟ ಪಂಚಭೂತಗಳು ಪರಸ್ಪರ ಸೇರಿ ಕಣ್ಣಿಗಳಿಗೆ ಕಾಣತಕ್ಕ ಅಂದ್ರೆ ಕಣ್ಣಿಗೆ ಗೋಚರವಾದ ಪೃಥಿವಿ, ನೀರು, ಅಗ್ನಿ ಎನ್ನುವ ಈ ಪಂಚಭೂತಗಳನ್ನು, ಕಣ್ಣಿಗೆ ಕಾಣದೇ ಇರುವ ವಾಯು ಮತ್ತು ಆಕಾಶ, ಇದನ್ನ ಮೂರ್ತ ಪದಾರ್ಥಗಳು, ಅಮೂರ್ತ ಪದಾರ್ಥಗಳು ಅಂತ ಕರೀತಾರೆ. ಮೂರ್ತ ಪದಾರ್ಥಗಳು ಅಂದ್ರೆ ಅದಕ್ಕೊಂದು ಡೆಫಿನೆಟ್ ಶೇಪ್ ಅಂತ ಇರುತ್ತದೆ. ಗಾಳಿ ಅದು ಎಲ್ಲಿಂದ ಇದೆ? ಪಂಚಭೂತಗಳಲ್ಲಿ ಪೃಥ್ವಿ, ಅಪ್ಪು, ತೇಜಸ್ ಈ ಮೂರಕ್ಕೆ ಮಾತ್ರ ಒಂದು ಶೇಪ್, ಫಾರ್ಮ್ ಅಂತ ಇದೆ. ಇನ್ನು ಗಾಳಿ, ಆಕಾಶ ಅದನ್ನು ಅಮೂರ್ತ ಪದಾರ್ಥ ಅಂತ ಕರೀತಾರೆ. ಅಂದ್ರೆ ಅದಕ್ಕೊಂದು ಫಾರ್ಮ್, ಶೇಪ್ ಅಂತ ಇಲ್ಲ ಅದಕ್ಕೆ, ಅದರಿಂದ ಕಣ್ಣಿಗೆ ಕಾಣಿಸೋದು ಇಲ್ಲ ಅದು. ಈ ರೀತಿಯಾಗಿ ಪಂಚಭೂತಗಳ ಸೃಷ್ಟಿ, ಮೂರ್ತಾಮೂರ್ತ ಪದಾರ್ಥಗಳ ಸೃಷ್ಟಿ, ಇದನ್ನೆಲ್ಲ ಉಪಾದಾನ ಕಾರಣವಾಗಿ ಪರಮಾತ್ಮ ಇಟ್ಟುಕೊಂಡು, ಅಂದರೆ ಈ ಮೂರ್ತ ಪದಾರ್ಥಗಳನ್ನು, ಅಮೂರ್ತ ಪದಾರ್ಥಗಳನ್ನು ಕೂಡ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಏನರ್ಥ? ಯಾವುದು ಟ್ರಾನ್ಸ್ಫಾರ್ಮ್ ಆಗ್ತದೋ ಅದನ್ನು ಉಪಾದಾನ ಕಾರಣ ಅಂತ ನಾವು ನಿನ್ನೆ ನೋಡಿದ್ದೀವಿ. ಅದರಿಂದ ಈ ಪಂಚಭೂತಗಳನ್ನು ಇಟ್ಟುಕೊಂಡು ಆ ಸಂಸಾರ ಭಯವನ್ನ ಕೊಡತಕ್ಕ ಈ ಬ್ರಹ್ಮಾಂಡವನ್ನ ಪರಮಾತ್ಮ ಸೃಷ್ಟಿ ಮಾಡಿದ ಹಾಗೆ ಅಂತ. ಸದಸತ್ವಂ ಉಪಾದಾಯ ನೋಭಯಂ ಸಸೃಜುರ್ಹ್ಯದಃ ಹಾಗೆ ಅಂತ ಇದೆ ನೋಡಿ. ನಮಗೆ ಅಂದ್ರೆ ಸಂಸಾರದಲ್ಲಿ ಇರೋರಿಗೆ ಭಯವನ್ನು ಕೊಡತಕ್ಕದ್ದು ಈ ಬ್ರಹ್ಮಾಂಡ. ಅಂತಹ ಬ್ರಹ್ಮಾಂಡವನ್ನ ಪರಮಾತ್ಮ ಸೃಷ್ಟಿ ಮಾಡಿದ ಹಾಗೆ. ಮುಂದೆ ಈ ಬ್ರಹ್ಮಾಂಡದ ಸೃಷ್ಟಿ ಆಯಿತು. ಇನ್ನು ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಅದನ್ನ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.